Hello everyone, welcome to our channel. So guys, today we are going to discuss about question tag topic. So ಆತ್ಮೀಯ ಸ್ಪರ್ಧಾ ಮಿತ್ರರೇ, so this is our first class. ಸೊ ಕಳೆದ ಒಂದು ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ಅನ್ನ ಆನ್ ದ ಬೇಸ್ಡ್ ಆನ್ ಕ್ವಶನ್ ಟ್ಯಾಗ್ ಮಾಡಿದ್ದೆ. ಸೊ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇಂದ ವಾಯ್ಸ್ ಸ್ಟ್ರಕ್ ಆಗಿರ್ಬೋದು ಅಥವಾ ವಾಯ್ಸ್ಗೆ ಮತ್ತೆ ಸ್ಕ್ರೀನ್ಗೆ ಸಿಂಕ್ ಆಗದೆ ಇರೋದು ಕೆಲವೊಂದಿಷ್ಟು ಇಶ್ಯೂಸು ಕಂಡು ಬಂದಿದೆ. ಸೊ ಆ ಒಂದೇ ಒಂದು ರೀಸನ್ಗೋಸ್ಕರ ಈ ಒಂದು ಕ್ವಶನ್ ಟ್ಯಾಗ್ ಅನ್ನೋ ಟಾಪಿಕನ್ನು ದೇರ್ ಆರ್ 5 ಗೋಲ್ಡನ್ ರೂಲ್ಸು. ಸೊ ಅದನ್ನು ನಾನು ಮತ್ತೆ ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ವಿಡಿಯೋ ಕ್ಲಾಸ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಕಾರಣ ಇಷ್ಟ. ಸೊ ಎಂಟೈರ್ ನಾನೀಗ ಒಟ್ಟು 4 ತರಗತಿಗಳನ್ನು ಮಾಡಿದ್ದೀನಿ ಕ್ವಶನ್ ಟ್ಯಾಗ್ ಬೇಸ್ಡ್. ಸೊ ಆ 4 ತರಗತಿಗಳಿಗೆ ಒಂದು ಅರ್ಥ ಬರಬೇಕಪ್ಪ ಅಂತಂದ್ರೆ ಸೊ ದಿಸ್ ಇಸ್ ದ ಫಿಲ್ಲರ್ ಆಫ್ ದಿ ಕ್ಲಾಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ 5 ಗೋಲ್ಡನ್ ರೂಲ್ಸ್, ಸೊ 5 ಪಿಲ್ಲರ್ ಆಫ್ ದಿ ಕ್ವಶನ್ ಟ್ಯಾಗ್ ಅಂತಾನೆ ಹೇಳ್ಬೋದು ಗೈಸ್. ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಕ್ವಶನ್ ಟ್ಯಾಗ್ ಅನ್ನೋ ಒಂದು ಟಾಪಿಕ್ ಅನ್ನ ಸೊ ವಿತ್ ಹ್ಯಾವಿಂಗ್ 5 ಪಿಲ್ಲರ್ ಆಫ್ ದಿಸ್ ರೂಲ್, ಸೊ ಇವುಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ 5 ಪಿಲ್ಲರ್ಗಳೇ ಈ ಒಂದು ಕ್ವಶನ್ ಟ್ಯಾಗ್ಗಳಿಗೆ ಆಧಾರ ಸ್ತಂಭ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಹಾಗಾದ್ರೆ ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ಹಾಗಾದ್ರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಬಿಫೋರ್ ಡಿಸ್ಕಸಿಂಗ್ ದ 5 ರೂಲ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಆಫ್ ಕ್ವಶನ್ ಟ್ಯಾಗ್. ಸೊ ಹಾಗಾದ್ರೆ ಕ್ವಶನ್ ಟ್ಯಾಗ್ ಅಂದ್ರೆ ಏನು, ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ತರಗತಿಯಲ್ಲಿ. ಸೊ ಹಾಗಾದ್ರೆ ಫಸ್ಟ್ ಸ್ಲೈಡ್, ವಾಟ್ ಯು ಮೀನ್ ಬೈ ಕ್ವಶನ್ ಟ್ಯಾಗ್. ಆತ್ಮೀಯ ಸ್ನೇಹಿತರೆ, ಕ್ವಶನ್ ಟ್ಯಾಗ್ ಅನ್ನೋದನ್ನ ನಾವು ಕರೆಕ್ಟಾಗಿ ತಿಳ್ಕೊಳ್ತಾ ಹೋಗ್ಬೇಕು. ಯಾಕೆ ಕ್ವಶನ್ ಟ್ಯಾಗ್ ಬಳಸ್ತೀವಿ? ಸೊ ಹಂಗಾರೆ ಕ್ವಶನ್ ಟ್ಯಾಗ್ ಅಂತಂದ್ರೆ ಮೀನಿಂಗ್. ಸೊ ಮೀನಿಂಗ್ ಹೇಳ್ತಾ ಹೋಗ್ತೀನಿ ಒಂದನೇ ಕ್ಲಾಸಲ್ಲಿ ಫಸ್ಟ್ ಸ್ಲೈಡಲ್ಲಿ. ಸೊ ಮೀನಿಂಗ್ ಹೇಳ್ತಂತಂದ್ರೆ ಸಿ ಇಟ್ ಮೀನ್ಸ್ ಟು ಕನ್ಫರ್ಮ್ whether our statement is true or false. So dear students, see ಸ್ನೇಹಿತರೆ, ಕ್ವಶನ್ ಟ್ಯಾಗ್ ಅಂತಂದ್ರೆ ಟು ಕನ್ಫರ್ಮ್ ವೆದರ್ ಅವರ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್. ನಾವು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಅಥವಾ ನಮ್ಮ ಒಂದು ಹೇಳಿಕೆ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋದನ್ನೇ ಅಥವಾ ಖಚಿತಪಡಿಸ್ಕೊಳ್ಳೋದನ್ನೇ ನಾವೆಂತ ಕರಿತೀವಪ್ಪ ಅಂದ್ರೆ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಸೊ ಹಂಗಾರೆ ಇದಕ್ಕೆ ಸಿಂಪಲ್ ಆಗಿ ಒಂದು ಕನ್ನಡ ಮೀನಿಂಗ್ ನೋಡ್ಕೊಂಡ್ಬಿಡೋಣ. ಹಂಗಾರೆ ಕೊಟ್ಟಿರುವ ಕ್ವಶನ್ಸ್ ಅಥವಾ ಹೇಳಿಕೆಗಳು ಸರಿ ಅಥವಾ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸರಿ ಇದೆಯಾ ಅಥವಾ ತಪ್ಪು ಇದೆಯಾ ಎಂಬುದನ್ನು ಖಚಿತಪಡಿಸುವ ಕೆಲವು ಶಬ್ದಗಳಿಗೆ ನಾವೇನಂತ ಕರಿತೀವಿ? ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಸೊ ಅಂದ್ರೆ ಯಾವುದೇ ಒಂದು ಹೇಳಿಕೆ ಕೊಟ್ಟಿರಲಿ, ಆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಕ್ಕಂಥ ಕೆಲವೊಂದಿಷ್ಟು ಸಣ್ಣ ಪ್ರಶ್ನೆಗಳಿಗೆ ಅಂತ ಕರಿತೀವಪ್ಪ ಅಂದ್ರೆ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಒಂದು ಉದಾಹರಣೆ. ಹಂಗಾರ ನೋಡ್ಲಿ, ರಾಮ್ ಈಸ್ ರನ್ನಿಂಗ್ ಫಾಸ್ಟ್. ಸೊ ಹಂಗಾರೆ ರಾಮನು ವೇಗವಾಗಿ ಓಡುತ್ತಿದ್ದಾನೆ. ರಾಮನು ವೇಗವಾಗಿ ಓಡುತ್ತಿದ್ದಾನೆ ಅಂತ ಹೇಳಿದೆ. ಓಡುತ್ತಿದ್ದಾನೆ. ಸೊ ಅಂದ್ರೆ ರಾಮನು ವೇಗವಾಗಿ ಓಡುತ್ತಿದ್ದಾನೆ ಅಲ್ವಾ? ಸೊ ಅಂದ್ರೆ ನಾವೊಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ, ರಾಮ್ ಈಸ್ ರನ್ನಿಂಗ್ ಫಾಸ್ಟ್, ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದ್ದೇನೆ. ಬಟ್ ಅದನ್ನ ಹೌ
ಟು ಕನ್ಫರ್ಮ್ ವೆದರ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್. ಸೊ ಹಾಗಾದ್ರೆ ನಾನು ಕೇಳ್ತೀನಿ, ರಾಮನು ವೇಗವಾಗಿ ಓಡುತ್ತಿದ್ದಾನೆ ಅಲ್ವಾ? ಸೊ ಈ ಹಂಗಾರೆ ಈ ಅಲ್ವಾ ಅನ್ನೋ ಒಂದು ಟ್ಯಾಗ್ ಲೈನ್ ಅಥವಾ ಒಂದು ಶಬ್ದನ ನಾವೆಂತ ಕರಿತೀವಪ್ಪ ಅಂತಂದ್ರೆ ಸ್ನೇಹಿತರೆ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಹಂಗಾರೆ ರಾಮ್ ಈಸ್ ರನ್ನಿಂಗ್ ಫಾಸ್ಟ್ ಅನ್ನೋದನ್ನ isn't he ಹಂಗಾರೆ ಹೌ ಇಟ್ ಬಿಕಮ್ isn't he ಹೆಂಗಾಯ್ತು ಇದು isn't he ಹೆಂಗಾಯ್ತು ಅಂತಂದ್ರೆ ಸ್ನೇಹಿತರೆ ಲೆಟ್ಸ್ ಡಿಸ್ಕಸ್ 5 golden rule or 5 pillar of the question tag. So let's begin. ಸೊ ಹಂಗಾರೆ ರೂಲ್ ನಂಬರ್ 1 ಆತ್ಮೀಯ ಸ್ನೇಹಿತರೆ, ಈ ಕ್ವಶನ್ಸ್ ಟ್ಯಾಗ್ ಅನ್ನ ನೀವು ಯಾವುದೇ ರೀತಿ ಕ್ವಶನ್ ಟ್ಯಾಗ್ ಬಂದರೂ ಕೂಡ ಅದನ್ನ ಸಾಲ್ವ್ ಮಾಡೋಕಪ್ಪ ಅಂತಂದ್ರೆ ಈ ಕೊಡ್ತಕ್ಕಂಥ 5 ಸೂತ್ರಗಳು ಇವೆಲ್ಲದಕ್ಕೂ 5 ತಂತ್ರಗಳು ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೂ ಇದು ಸೊಲ್ಯೂಷನ್ ನಿಮ್ಗೆ ತಂದುಕೊಡುತ್ತೆ. ಸೊ ಹಂಗಾರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೂಲ್ ನಂಬರ್ 1, ಟು ನೋ ವೆದರ್ ದ ಗಿವನ್ ಸೆಂಟೆನ್ಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಪ್ರಶ್ನೆ ಒಂದು ನೀವು ನೋಡಿದ ತಕ್ಷಣ ನೀವೇನು ಮಾಡಬೇಕು, ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ. ಸೊ ಇದನ್ನೇ ನೋಡ್ಬೇಕು ನೀವು ಫಸ್ಟ್, ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ ನೋಡ್ಕೋಬೇಕು. ಸರ್ ನೋಡ್ರಿ, ಸಪೋಸ್ ಪಾಸಿಟಿವ್ ಇದೆಯಾ ಅಂತ ನೆಗೆಟಿವ್ ಇದೆಯಾ ಅಂತ ನೋಡಿದ್ವಿ. ಹಂಗಾರೆ ಏನ್ ಮಾಡ್ಬೇಕು ಸರ್ ನೆಕ್ಸ್ಟ್? ಸೊ ವೆರಿ ಸಿಂಪಲ್. ಸಪೋಸ್ ಗಿವನ್ ಸ್ಟೇಟ್ಮೆಂಟ್ ಪಾಸಿಟಿವ್ ಕೊಟ್ಟಿದ್ದರೆ ನೀವೇನು ಮಾಡ್ಬೇಕು ಅದನ್ನ? ಸೊ ಏನು ಮಾಡಕ್ ಹೋಗ್ಬಿಡ್ರಿ, ಜಸ್ಟ್ ಮೇಕ್ ಇಟ್ ನೆಗೆಟಿವ್. ಸೊ ಹಂಗಾರೆ ಪಾಸಿಟಿವ್ ಕೊಟ್ಟಿದ್ರೆ ನೆಗೆಟಿವ್ ಮಾಡಬೇಕು. ಸೇಮ್ ಸಪೋಸ್ ಏನಾದ್ರು ಕ್ವಶನ್ ನಿಮ್ಗೆ ಪಾಸಿಟಿವ್ ಕೊಟ್ಟಿದ್ರಪ್ಪ ಅಂತಂದ್ರೆ ಯು ಶುಡ್ ಕನ್ವರ್ಟ್ ಇಟ್ ಇಂಟು ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಹಂಗಾರೆ ಸರ್ ಅವರ ಏನಾದ್ರು ನೆಗೆಟಿವ್ ಕೊಟ್ಟಿದ್ರ, ಸೊ ಹಂಗಾರೆ ಸ್ಟೇಟ್ಮೆಂಟ್ ನಾವು ನೆಗೆಟಿವ್ ಕೊಟ್ಟಿದ್ರಪ್ಪ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಪಾಸಿಟಿವ್ ಮಾಡಬೇಕು. ಹಂಗಾರೆ ಏನ್ ತಿಳ್ಕೊಂಡ್ವಿ ಈಗ? ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಫಸ್ಟ್ ಅದು ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆ ಅಂತ ನೋಡ್ಕೋಬೇಕು ರೂಲ್ ನಂಬರ್ 1 ರಲ್ಲಿ. ಹಂಗಾರೆ ಸರ್ ಪಾಸಿಟಿವ್ ಕೊಟ್ಟಿದ್ರೆ ನೀವೇನ್ ಮಾಡ್ಬೇಕು, ಅದನ್ನ ನೆಗೆಟಿವ್ ಮಾಡಬೇಕು. ಅವರ ಏನಾದ್ರು ನೆಗೆಟಿವ್ ಕೊಟ್ಟಿದ್ರಪ್ಪ ಅಂದ್ರೆ ನೀವೇನ್ ಮಾಡಬೇಕು, ಪಾಸಿಟಿವ್ ಮಾಡಬೇಕು. ಇದು ರೂಲ್ ನಂಬರ್ ಸ್ನೇಹಿತರೆ 1. ಸೊ ಗಿವನ್ ಸ್ಟೇಟ್ಮೆಂಟ್ ವೆದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಇಫ್ ಇಟ್ ಈಸ್ ಅ ಪಾಸಿಟಿವ್ ಜಸ್ಟ್ ಕನ್ವರ್ಟ್ ಇಂಟು ನೆಗೆಟಿವ್. if they are given as a negative statement, you just translate to positive statement. So this is rule number 1. ಹಂಗಾರೆ ತಡ ಮಾಡೋದು ಬೇಡ, ರೂಲ್ ನಂಬರ್ 2. ರೂಲ್ ನಂಬರ್ 2 ಹೋಗ್ಬಿಡೋಣ. ಸೊ ವೆರಿ ಸಿಂಪಲ್. ನಾನು ಹಿಂಗೆ ಹೇಳಿದೆ ಇಷ್ಟೊತ್ತು, ಸರ್ ಪಾಸಿಟಿವ್ ಕೊಟ್ಟಿದ್ರೆ ನೆಗೆಟಿವ್ ಮಾಡ್ರಿ ಅಂತ ಹೇಳಿದೆ, ನೆಗೆಟಿವ್ ಕೊಟ್ಟರೆ ಪಾಸಿಟಿವ್ ಮಾಡ್ರಿ ಅಂತ ಹೇಳಿದೆ. ಸರ್ ಹಂಗಾರೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆ ಅಂತ ತಿಳ್ಕೊಳ್ಳೋದು ಹೆಂಗೆ ಸರ್ ಅಲ್ವಾ? ಸೊ ಹಾಗಾದ್ರೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಒಂದು 13 ವರ್ಡ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆಕ್ಚುಲ್ ಆಗಿ 12 ಪದಗಳು. ಸೊ ನಾವೊಂದು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಒಟ್ಟು 13 ಪದಗಳನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಂಗಾರೆ ಟು ನೋ ದ ನೆಗೆಟಿವ್ ವರ್ಡ್ಸ್, ಹಂಗಾರೆ ಕ್ವಶನ್ಸ್ ಅಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ತಿಳ್ಕೊಬೇಕಪ್ಪ ಅಂದ್ರೆ ದೀಸ್ 13 ನೆಗೆಟಿವ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಈ 13 ನೆಗೆಟಿವ್ ವರ್ಡ್ಸ್ಗಳು ನೀವು ಮೈಂಡಲ್ಲಿ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಇಲ್ಲ ಅಂತಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರಲೇಬೇಡಿ. ಅದರಲ್ಲೂ ಕ್ವಶನ್ ಟ್ಯಾಗ್ ಅಲ್ಲಿ 1 ಮಾರ್ಕ್ಸ್ ತಗೋತೀನಿ ಅಂತಂದ್ರೆ ಶುದ್ಧ ಸುಳ್ಳೋದು ನಿಮ್ದು. ಸೊ 100% ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್ ದೀಸ್ 13 ವರ್ಡ್ಸ್. ಸೊ ಹಂಗಾರೆ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ಸೊ ಹಂಗಾರೆ 13 ನೆಗೆಟಿವ್ ವರ್ಡ್ಸ್ ಅದು ಸ್ನೇಹಿತರೆ. ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಪದ ಅಂತಂದ್ರೆ ನೆಗೆಟಿವ್ ಅಂದ್ರೆ ಇಟ್ ಮೇ ಬಿ ಇಟ್ಸ್ 100% ನೋ ಅಂದ ತಕ್ಷಣ ಇಟ್ ಬಿಕಮ್ ನೆಗೆಟಿವ್. ಸೊ ಹಂಗಾರೆ ಅದನ್ನ ಬಿಟ್ರೆ ಮತ್ತೇನು ಬಳಸ್ತೀವಿ ನಾವು ಸ್ನೇಹಿತರೆ? ನೋ ಬಿಟ್ರೆ ನಾವು ಒಬ್ಬೊಬ್ಬ ಅಂತ ನಾಟ್ ಬಳಸ್ತೀವಿ. ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗ್ತು ಅಂದ್ರೆ ಏನು ಬಳಸ್ತೀವಿ? ನೆವರ್ ಅಂತ ಬಳಸ್ತೀನಿ ಸ್ನೇಹಿತರೆ, ನೆವರ್ ಅಂತ ಬಳಸ್ತೀವಿ. ಹಂಗಾರೆ ಎಕ್ಸಾಮಿನರ್ ಪೇಪರ್ನ ಇದನ್ನ ಮೀರಿ ನಿಮಗೆ ಕ್ವಶನ್ ಪೇಪರಲ್ಲಿ ಆ ಒಂದು ನೆಗೆಟಿವ್ ವರ್ಡ್ಸ್ಗಳನ್ನು ಹಾಕಿರ್ತಾರೆ. ಸೊ ಅಂಥ ನೆಗೆಟಿವ್ ವರ್ಡ್ಸ್ಗಳು ಯಾವ್ಯಾವು ಸರ್? ನೋಡ್ರಿ, ನೋ ಆಯಿತು, ನಾಟ್ ಆಯಿತು, ನೆವರ್ ಆಯಿತು ಸ್ನೇಹಿತರೆ. ಹಂಗಾರೆ ನಥಿಂಗ್ ಅನ್ನೋದು ಸ್ನೇಹಿತರೆ ನೆನ್ಪಿಟ್ಕೊಂಡು ನೆಗೆಟಿವ್ ವರ್ಡ್ ಆಗುತ್ತೆ, ನಥಿಂಗ್. ಅದನ್ನ ಬಿಟ್ಟರೆ ಮತ್ತೆ ನನ್ ಅನ್ನೋದು ಕೂಡ ಸ್ನೇಹಿತರೆ ನೆಗೆಟಿವ್ ಪದ ಆಗುತ್ತೆ. ಸೊ ನಿಮ್ಗೆ ನೆನಪಿಟ್ಕೊಳ್ಳೋಕೆ ಹೆಲ್ಪ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಈಸಿಯಾಗಿ ಕೊಡ್ತಾ ಇದೀನಿ. ನೋ, ನಾಟ್, ನೆವರ್, ನಥಿಂಗ್, ನನ್. ಸೊ ಈ 5 ನೆಗೆಟಿವ್ ಪದಗಳು 5 ಕೂಡ ಎನ್ ಅನ್ನೋ ಅಲ್ಫಾಬೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಜಸ್ಟ್ ಕೀಪ್ ಇನ್ ಯುವರ್ ಮೈಂಡ್. ಸೊ ಹಂಗಾರೆ ನೆಕ್ಸ್ಟ್ ಆಗ್ತದೆ ಇವೆಷ್ಟೇನು ಸರ್, ಮತ್ತೆ ಯಾವ್ದಾಗ್ತವೆ? ಸೊ ನೆಕ್ಸ್ಟ್ ಹಂಗಾದ್ರೆ ಹಂಗಾರೆ ರೂಲ್ ಹಾಕಿದ್ದೀನಿ ಒಂದು 5 + 4 + 3 + 1. ಸೊ ಹಂಗಾರೆ ಈ 5 ಕಂಪ್ಲೀಟ್ ಆಯಿತು. 5 ಯಾವುದು? ಆಲ್ಫಾಬೆಟ್ ಎನ್ ಇಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಸ್ನೇಹಿತರೆ ನೋಡ್ಲಿ,
ಹಾರ್ಡ್ಲಿ, ಹಾರ್ಡ್ಲಿ. ನೆಕ್ಸ್ಟ್ ಹಾಗಾದ್ರೆ ಬೇರ್ಲಿ, ಬೇರ್ಲಿ. ನೆಕ್ಸ್ಟ್ ಹಾಗಾದ್ರೆ ರೇರ್ಲಿ. ನೆಕ್ಸ್ಟ್ ಹಾಗಾದ್ರೆ ಸ್ಕೇರ್ಸ್ಲಿ. ಸೊ ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಹಾರ್ಡ್ಲಿ, ಬೇರ್ಲಿ, ರೇರ್ಲಿ, ಸ್ಕೇರ್ಲಿ. ಸೊ ಹಂಗಾರೆ ಇಲ್ಲೂ ಕೂಡ ನಿಮ್ಗೆ 4 ವರ್ಡ್ಸ್ಗಳನ್ನ ನೀಡಿಟ್ಕೊಟ್ಟಿದ್ದೀನಿ. ಇದನ್ನು ಕೂಡ ನೆನ್ಪಿಟ್ಕೊಳಕ ತುಂಬಾ ಈಸಿ ಆಗುವಂಗ ಲಾಸ್ಟಿಗೆ ಎಲ್ಲ ಪದದಲ್ಲಿ ಕೂಡ ಸ್ನೇಹಿತರೆ LY ಅನ್ನೋ ವರ್ಡ್ಸ್ ಏನು ಸ್ಪೆಲ್ಲಿಂಗ್ಗಳಿದಾವೆ. ಸೊ ಹಂಗಾರೆ ಹಾರ್ಡ್ಲಿ, ಬೇರ್ಲಿ, ರೇರ್ಲಿ, ಸ್ಕೇರ್ಸ್ಲಿ. ಸೊ ಹಂಗಾರೆ ಒಟ್ಟು 5 ಪ್ಲಸ್ 4 ಪ್ಲಸ್. ಸೊ 5 ಒಂದ್ಸರಿ ಹೇಳ್ಬೇಕು, ನೋ, ನಾಟ್, ನೆವರ್, ನಥಿಂಗ್, ನನ್. ಸೊ ನೆಕ್ಸ್ಟ್ 4 ಒಂದ್ಸರಿ ಹೇಳ್ಬೇಕು, ಹಾರ್ಡ್ಲಿ, ಬೇರ್ಲಿ, ಸ್ಕೇರ್ಲಿ, ರೇರ್ಲಿ. ನೆಕ್ಸ್ಟ್ ಹಂಗಾರೆ 3. ನೆಕ್ಸ್ಟ್ 3 ಯಾವುದು ನೋಡಿ, ನೆಕ್ಸ್ಟ್ 3 ಫ್ಯೂ ಅನ್ನೋದು ಸ್ನೇಹಿತರೆ ನೆಗೆಟಿವ್ ಆಗುತ್ತಾ, ಫ್ಯೂ. ಆಮೇಲೆ ಲಿಟಲ್ ಅನ್ನೋದು ಕೂಡ ನೆಗೆಟಿವ್ ಆಗುತ್ತೆ ಸ್ನೇಹಿತರೆ. ಅದನ್ನ ಬಿಟ್ರೆ ಸೆಲ್ಡಮ್ ಅನ್ನೋದು ಕೂಡ ಸ್ನೇಹಿತರೆ ನೆಗೆಟಿವ್ ಆಗುತ್ತೆ. ಸೊ ಹಂಗಾರೆ +3 ಆಯ್ತು. ಹಂಗಾರೆ ನೆಕ್ಸ್ಟ್ +1 ಯಾವ್ದಪ್ಪ ಅಂತಂದ್ರೆ ಸ್ನೇಹಿತರೆ ನಿಮ್ಮೆಲ್ಲರ ನೆಚ್ಚಿನ ಅಂಟೆ. ಸ್ನೇಹಿತರೆ ದಯವಿಟ್ಟು ತಿಳ್ಕೊಳ್ರಿ, ಇದು ಆಂಟಿ ಅಲ್ಲ ಸ್ನೇಹಿತರೆ, ಆಂಟಿ ಅಲ್ಲ, ದಯವಿಟ್ಟು ತಿಳ್ಕೊಳ್ರಿ. ಅಂಟ್ ಅನ್ನೋ ಪದ ಇಂಗ್ಲಿಷ್ ಪದ ಅಲ್ಲ ಸ್ನೇಹಿತರೆ, ಇದು ಕನ್ನಡ ಪದ. ಅಂಟ್ ಅನ್ನೋ ಪದ ಮುಂದ್ಗಡೆ ನಮಗೆ ಉಚ್ಚಾರಣೆಯಲ್ಲಿ ಅಂಟ್ ಅನ್ನೋ ಉಚ್ಚಾರಣೆ ಆಗ್ತದ. ಸೊ ಹಂಗಾರ ಅಂಟ್ ಅನ್ನೋ ಉಚ್ಚಾರಣೆ ಏನಾದ್ರು ಸೆಂಟೆನ್ಸ್ ಓದಿದಾಗ ಬಂತಪ್ಪ ಅಂತಂದ್ರೆ, ಸೊ ಯು ಶುಡ್ ನೋ ದ ಸ್ಟೇಟ್ಮೆಂಟ್ ವಿಲ್ ಬಿಕಮ್ ಇಟ್ ಈಸ್ ಇನ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ತಿಳ್ಕೊಬೇಕು ಸ್ನೇಹಿತರೆ. ಹಂಗಾರೆ ಸೊ 5 ಪ್ಲಸ್ 4 ಪ್ಲಸ್ 3 ಪ್ಲಸ್ 1 ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡ್ರಿ. ಹಂಗಾರೆ ನೆಕ್ಸ್ಟ್ ರೂಲ್ ನಂಬರ್ 3 ಹೋಗ್ಬಿಡೋಣ, ತಡ ಮಾಡೋದು ಬೇಡ. ಹಂಗಾರೆ ರೂಲ್ ನಂಬರ್ 3 ಸ್ನೇಹಿತರೆ, ಟು ನೋ ಹೆಲ್ಪಿಂಗ್ ವರ್ಬ್ಸ್. ಸೊ 100% ನೋಡ್ರಿ, ಇಲ್ಲಿ ತಿಳ್ಕೊಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಏನಂತಂದ್ರ ಕಡ್ಡಾಯವಾಗಿ ಕ್ವಶನ್ ಟ್ಯಾಗ್ಗಳನ್ನು ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಮಾಡಬೇಕು. ಸ್ನೇಹಿತರೆ ನೋಡ್ರಿ, ಕಡ್ಡಾಯವಾಗಿ ಯಾವುದೇ ಒಂದು ಕ್ವಶನ್ ಟ್ಯಾಗ್ ನ ಸಾಲ್ವ್ ಮಾಡ್ತಾ ಇದೀವಿ ಅಂತಂದ್ರೆ ಇಟ್ ಈಸ್ 100% ಇಟ್ ಈಸ್ ಬೇಸ್ಡ್ ಆನ್ ಹೆಲ್ಪಿಂಗ್ ವರ್ಬ್ಗಳು ಇಲ್ಲದೆ ನಾವು ಕ್ವಶನ್ ಟ್ಯಾಗ್ ಮಾಡೋಕ್ಕೆ 99.9% ಸಾಧ್ಯ ಇಲ್ಲ. ಸೊ ಹಂಗಾರೆ 0-1% ಯಾವ್ದು ಇದೆ ಸರ್ ಅಂತಂದ್ರೆ ಅದನ್ನ ಯಾವ್ದಂತ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ, ಅದನ್ನ ನೀವು ಹೋಗಿ ನೋಡ್ಕೋಬಹುದು. ಸೊ ಹಂಗಾರೆ ಕ್ವಶನ್ ಟ್ಯಾಗ್ ನ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಥ್ರೂ ದ ಹೆಲ್ಪಿಂಗ್ ವರ್ಬ್ ಹೋಗ್ಬೇಕು. ಹಂಗಾರೆ ಕಡ್ಡಾಯವಾಗಿ ಕ್ವಶನ್ ಟ್ಯಾಗ್ ಗಳನ್ನು ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಮಾಡಬೇಕು ನೆನ್ಪಿಡ್ಬೇಡ್ರಿ. ಹಂಗಾರೆ ನೋಡ್ತಾ ಹೋಗ್ರಿ ಈಗ. ಹಂಗಾರೆ ಸರ್ ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವು ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ನೇಹಿತರೆ, ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವು ಅಂತ. ಆದ್ರೂ ಕೂಡ ನಾನು ಒಂದಿಷ್ಟು ಹೆಲ್ಪಿಂಗ್ ವರ್ಬ್ಗಳನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆಮೇಲೆ ಆ ಹೆಲ್ಪಿಂಗ್ ವರ್ಬ್ಗಳನ್ನ ನಾನು 2 ಭಾಗ ಮಾಡೀನಿ ಸ್ನೇಹಿತರೆ. ಒಂದು ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ಗಳು, ಇನ್ನೊಂದು ನೆಗೆಟಿವ್ ಹೆಲ್ಪಿಂಗ್ ವರ್ಬ್ಗಳು. ಯಾಕಂದ್ರೆ ನಾನು ರೂಲ್ ನಂಬರ್ 1 ಅಂತಲೇ ಹೇಳಿದೀನಿ, ಕ್ವಶನ್ ಸ್ಟೇಟ್ಮೆಂಟ್ ನೆಗೆಟಿವ್ ಇತ್ತಪ್ಪ ಅಂದ್ರೆ ಪಾಸಿಟಿವ್ ಮಾಡ್ರಿ, ಪಾಸಿಟಿವ್ ಇತ್ತಪ್ಪ ಅಂದ್ರೆ ನೆಗೆಟಿವ್ ಮಾಡ್ರಿ ಅಂತ ಹೇಳಿದೀನಿ. ಹಂಗಾರೆ ಬೇಸ್ಡ್ ಆನ್ ಹೆಲ್ಪಿಂಗ್ ವರ್ಬ್ ಮೇಲೆ ಕ್ವಶನ್ ಟ್ಯಾಗ್ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದೀನಿ. ಹಂಗಾರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇರೋದನ್ನ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಿದ್ರಪ್ಪ ಅಂದ್ರೆ ಆನ್ಸರ್ ಬಂತು. ಅದೇ ರೀತಿಯಾಗಿ ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಅನ್ನ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಮಾಡಿದ್ರಪ್ಪ ಅಂದ್ರೆ ಆನ್ಸರ್ ಸಿಕ್ತು. ಸೊ ಆ ಕಾರಣಕ್ಕೋಸ್ಕರ ಹೆಲ್ಪಿಂಗ್ ವರ್ಬ್ ಈಸ್ ಡಿವೈಡೆಡ್ ಬೈ 2 ಪಾರ್ಟ್ಸ್. ಒನ್ ಈಸ್ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್, ಅನದರ್ ಒನ್ ಈಸ್ ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಸ್ನೇಹಿತರೆ. ಹಾಗಾದ್ರೆ ಲೆಟ್ ಸ್ಟಾರ್ಟ್ ದ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್. ಸೊ ಹಂಗಾರೆ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವು ಸರ್? ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಯಾವಪ್ಪ ಅಂತಂದ್ರೆ ಸಿ ನೆನ್ಪಿಟ್ಕೊರಿ, ಈಸ್, ಆಮೇಲೆ ಆಮ್ ಬಿಟ್ರೆ ಆರ್, ಅದನ್ನ ಬಿಟ್ರೆ ವಾಸ್, ಅದ ಬಿಟ್ರೆ ಸಿ ವರ್. ಸೊ ಹಂಗಾರೆ ಅದನ್ನ ಬಿಟ್ರೆ ಯಾವ್ದಿದೆ? ಸಿ ವಾಸ್, ವರ್, ಆಮೇಲೆ ಸ್ನೇಹಿತರೆ ಹ್ಯಾವ್, ಅದು ಬಿಟ್ರೆ ಹ್ಯಾವ್ ಆಯ್ತಾ. ಸೊ ನೆಕ್ಸ್ಟ್ ಯಾವ್ದಿದೆ? ನೆಕ್ಸ್ಟ್ ಹ್ಯಾಸ್, ಅದನ್ನ ಬಿಟ್ರೆ ಸ್ನೇಹಿತರೆ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ. ಅದನ್ನ ಬಿಟ್ರೆ ಸ್ನೇಹಿತರೆ ಕ್ಯಾನ್ ಐತಿ, ಅದನ್ನ ಬಿಟ್ರೆ ಕುಡ್ ಇದೆ. ಸೊ ಈ ಎಲ್ಲಾ ಹೆಲ್ಪಿಂಗ್ ವರ್ಬ್ಗಳನ್ನ ನಾವು ಸ್ನೇಹಿತರೆ ಇಲ್ಲೇ ಏನ್ ಮಾಡ್ಬೋಣ, ನೆಗೆಟಿವ್ ಆಗೂ ಕೂಡ ಮಾಡೋಣ. ಈಸ್ ಅನ್ನೋದು ಸ್ನೇಹಿತರೆ ಈಸಂಟ್ ಆಗುತ್ತ. ಹಂಗಾರೆ ನೋಡ್ರಿ, ಯಾಮ್ ಅನ್ನೋದು ಏನಾಗುತ್ತ ಲಾಸ್ಟ್ ಹೇಳ್ತೀನಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಂಗಾರೆ ಆರ್ ಅನ್ನೋದು ಏನಾಗುತ್ತೆ? ಆರ್ ಅನ್ನೋದು ಸ್ನೇಹಿತರೆ ಅರಂಟ್ ಆಗುತ್ತ. ನೋಡು,
ವಾಸ್ ಅನ್ನೋದು ಏನಾಗುತ್ತೆ, ವಾಸ್ ಅನ್ನೋದು ಸ್ನೇಹಿತರೆ ವಾಸಂಟ್ ಆಗುತ್ತೆ. ನೆಕ್ಸ್ಟ್ ವರ್ ಅನ್ನೋದು ಏನಾಗುತ್ತೆ ಸ್ನೇಹಿತರೆ, ವರ್ ಅನ್ನೋದು ಇಟ್ ಬಿಕಮ್ ವರಂಟ್ ಆಗುತ್ತೆ. ಸೊ ಹಂಗಾರೆ ಹ್ಯಾವ್ ಸ್ನೇಹಿತರೆ ಹ್ಯಾವ್ ಹ್ಯಾವಂಟ್ ಆಗುತ್ತೆ ಸ್ನೇಹಿತರೆ. ಹಂಗಾರೆ ನೆಕ್ಸ್ಟ್ ಹ್ಯಾಸ್ ಏನಾಗುತ್ತೆ, ಹ್ಯಾಸ್ ಇದ್ದು ಹ್ಯಾಸಂಟ್ ಆಗುತ್ತೆ ಸ್ನೇಹಿತರೆ. ಹಂಗಾರೆ ಹ್ಯಾಡ್ ಇದ್ದು ಸ್ನೇಹಿತರೆ ಹ್ಯಾಡಂಟ್ ಆಗುತ್ತೆ, ಹ್ಯಾಡಂಟ್. ಸೊ ಹಂಗಾರೆ ನೆಕ್ಸ್ಟ್ ವಾಪಸ್ಸು ಕ್ಯಾನ್ ಇದ್ದದ್ದು ಏನಾಗುತ್ತೆ ಸ್ನೇಹಿತರೆ, ಕ್ಯಾನ್ ಇದ್ರು ಕಾಂಟ್ ಆಗುತ್ತೆ. ನೆಕ್ಸ್ಟ್ ಹಂಗಾರೆ ಕುಡ್ ಇದ್ದು ಸ್ನೇಹಿತರೆ, ಕುಡ್ ಇದ್ದು ಕುಡಂಟ್ ಆಗುತ್ತೆ. ಸೊ ಇಷ್ಟು ನೆಗೆಟಿವ್ ವರ್ಡ್ ಹೆಲ್ಪಿಂಗ್ ವರ್ಬ್ಗಳು ಆಗ್ತವೆ. ಸೊ ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಇವಲ್ದನ ಮತ್ತೆ ಯಾವ್ದು, ಇವಲ್ದನೆ ಮತ್ತೆ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವಪ್ಪ ಅಂತಂದ್ರೆ ಸ್ನೇಹಿತರೆ ಅಬ್ಸರ್ವ್ ಮಾಡ್ರಿ, ನೋಡ್ರಿ. ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಇಟ್ ಬಿಕಮ್ ವಿಲ್ ಇದ್ದದ್ದು ವೋಂಟ್ ಆಗುತ್ತೆ ಸ್ನೇಹಿತರೆ, ವೋಂಟ್ ಆಗುತ್ತೆ. ಸೊ ಹಂಗಾರೆ ನೆಕ್ಸ್ಟ್ ವಿಲ್ ಇದ್ದು ವೋಂಟ್ ಆಗುತ್ತೆ. ನೋಡ್ರಿ ವುಡ್ ಇತ್ತಪ್ಪ ಅಂದ್ರೆ ಅದೇನಾಗುತ್ತೆ ಸ್ನೇಹಿತರೆ ವುಡಂಟ್ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಮೇ ಇದ್ದದ್ದು ಏನಾಗುತ್ತೆ, ಮೇ ಇದ್ದದ್ದು ಆಮೇಲೆ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೈಟ್ ಇದ್ದದ್ದು ಏನಾಗುತ್ತೆ, ಮೈಟ್ ಇದ್ದದ್ದು ಏನಾಗುತ್ತೆ ಸ್ನೇಹಿತರೆ ಮೈಟಂಟ್ ಆಗುತ್ತೆ. ನೆಕ್ಸ್ಟ್ ಡೂ ಇದ್ರೆ ಏನಾಗುತ್ತೆ ಸ್ನೇಹಿತರೆ, ಡೂ ಇದ್ದದ್ದು ನೆನ್ಪಿಟ್ಕೊಡ್ರಿ, ಡೂ ಇದ್ದದ್ದು ಡೋಂಟ್ ಆಗುತ್ತೆ ಸ್ನೇಹಿತರೆ, ಡೂ ಇದ್ದದ್ದು ಏನಾಗುತ್ತೆ ಡೋಂಟ್ ಆಗುತ್ತೆ. ನೆಕ್ಸ್ಟ್ ಡಸ್ ಇದ್ದದ್ದು ಏನಾಗುತ್ತೆ ಸ್ನೇಹಿತರೆ, ಡಸಂಟ್ ಆಗುತ್ತೆ. ನೆಕ್ಸ್ಟ್ ಹಂಗಾರೆ ಡಿಡ್ ಇದ್ದು ಏನಾಗುತ್ತೆ, ಇದ್ದು ಸ್ನೇಹಿತರೆ ಡಿಡಂಟ್ ಆಗುತ್ತೆ. ನೆಕ್ಸ್ಟ್ ವಾಪಸ್ಸು ಸ್ನೇಹಿತರೆ ಮಸ್ಟ್ ಏನಾಗುತ್ತೆ, ಹಂಗಾರೆ ಮಸ್ಟ್ ಏನಾಗುತ್ತೆ ಮಸ್ಟಂಟ್ ಆಗುತ್ತೆ ಸ್ನೇಹಿತರೆ, ಮಸ್ಟಂಟ್ ಆಗುತ್ತೆ. ಸೊ ಹಾಗಾದ್ರೆ ಈಗ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹೇಳಿದೆ. ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಸ್ನೇಹಿತರೆ ನೋಡ್ರಿ, ಪಾಸಿಟಿವ್ ಹೆಲ್ಪಿಂಗ್ ವರ್ಬು, ನೆಗೆಟಿವ್ ಹೆಲ್ಪಿಂಗ್ ವರ್ಬು ಇಲ್ಲೇ ಬರ್ತೀನಿ. ಈಸು ಇಸಂಟ್ ಆಗುತ್ತಾ, ಅರಂಟ್ ಆಗುತ್ತಾ, ವಾಸ್ ವಸಂಟು, ವರಂಟು, ಹ್ಯಾವ್ ಹೆವಂಟು, ಹ್ಯಾಸ್ ಹೆಸಂಟು, ಹ್ಯಾಡ್ ಹೆಡಂಟು, ಕ್ಯಾನ್ ಕಾಂಟು, ಕುಡಂಟು. ಹಂಗಾರೆ ಸ್ನೇಹಿತರೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ಯಾಮ್ ಏನಾಗುತ್ತೆ, ಯಾಮ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡ್ರಿ ಸ್ಪೆಷಲಿ ನೀವು PUC ಎಕ್ಸಾಮು ಕೆಲವೊಂದು ರಿಟರ್ನ್ ಎಕ್ಸಾಮಲ್ಲಿ ಇದ್ದಾಗ ಯಾಮ್ ಇದ್ದದ್ದು, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದನ್ನ ನೀವು ನೆಗೆಟಿವ್ ಮಾಡ್ರಿ ಅಂತ ಕ್ವಶನ್ ಟ್ಯಾಗ್ ಮಾಡ್ರಿ ಅಂತ ಕೇಳಿದಾಗ ಯಾಮ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬೇಸ್ ಮೇಲೆ ನೀವು ಕ್ವಶನ್ ಟ್ಯಾಗ್ ಸಾಲ್ವ್ ಮಾಡಕ್ಕೆ ಹೋದ್ರೆ ಭಾಳ ಹುಷಾರಾಗಿರ್ಬೇಕು ಸ್ನೇಹಿತರೆ. ಯಾಕಂದ್ರೆ ಯಾಮ್ ಇದ್ದದ್ದು ಎಮೆಂಟ್ ಆಗೋದಿಲ್ಲ ಸ್ನೇಹಿತರೆ, ಯಾಮ್ ಇದ್ದದ್ದು ಎಮೆಂಟ್ ಆಗೋದಿಲ್ಲ, ಇದು ತಪ್ಪು. ಹಿಂಗೆ ಬರ್ದ್ರೆ ತಪ್ಪು. ಹಂಗಾರೆ ಯಾಮ್ ಇದ್ದದ್ದು ಏನಾಗುತ್ತೆ, ಇಟ್ಸ್ ವೆರಿ ಸಿಂಪಲ್. ಯಾಮ್ ಇದ್ದದ್ದು ಸ್ನೇಹಿತರೆ ನೆನ್ಪಿಟ್ಕೋರಿ ಅರಂಟ್ ಆಗುತ್ತೆ, ಇದು ವೆರಿ ಇಂಪಾರ್ಟೆಂಟ್. ಯಾಮ್ ಇದ್ದದ್ದು ಎಮೆಂಟ್ ಆಗೋದಿಲ್ಲ ಸ್ನೇಹಿತರೆ, ಹಂಗಾರೆ ಏನಾಗುತ್ತೆ ಅದು ಕೂಡ ಅರಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೆ ವಾಪಸ್ ಇನ್ನೇನು ಬಿಟ್ಕೋಬೇಕು. ಸೊ ಇಲ್ಲಿ ಮೇ ಇದ್ದದ್ದು ಏನಾಗುತ್ತೆ ಅಂತ ಹೇಳಿದ್ದೀನಿ ನಾನು, ಮೇ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಹೇಳಿದ್ದೀನಿ. ಸಿ ಗೈಸ್ ನೆನ್ಪಿಟ್ಕೋರಿ, ಮೇ ಇದ್ದದ್ದು ನಾನು ಮಲ್ಟಿಪಲ್ ಸೋರ್ಸ್ ಇಂದ ನಾನು ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಅಂತಂದ್ರೆ ಮೇ ಇದ್ದದ್ದು ಇದೇನಾಗುತ್ತಪ್ಪ ಅಂದ್ರೆ ಮೆಂಟ್ ಆಗೋದಿಲ್ಲ ಸ್ನೇಹಿತರೆ, ಮೇ ನಾಟ್ ಆಗುತ್ತಾ. ಬಟ್ ಸಮ ಬುಕ್ಸಲ್ಲಿ ಇದು ಮೆಂಟ್ ಆಗುತ್ತಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಮೆಂಟ್ ಆಗುತ್ತಂತ ಕೊಟ್ಟಿದ್ದಾರೆ. ಸೊ ಹಂಗಾರೆ ಮೆಂಟು ನಾನು ಒಂದು ಕಡೆ ನೋಡಿದ್ದೀನಿ, ಯಾವುದೋ ಒಂದೇ ಒಂದು ಬುಕ್ದಲ್ಲಿ ಮೇ ಇಟ್ ಬಿಕಮ್ ಮೆಂಟ್, ಅಥವಾ ಗೂಗಲ್ ಮಾಡಿದಾಗ ಮೇ ಫಾರ್ಮಲ್ಲಿ ನಾವು ಏನು ಬರೆಸ್ತೀವಪ್ಪ ಅಂತಂದ್ರೆ ಮೇ ಏನಾಗುತ್ತೆ ಮೆಂಟ್ ಆಗುತ್ತಂತ ಐತಿ. ಆದ್ರೆ ಆಲ್ಮೋಸ್ಟ್ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ನಲ್ಲೂ ಕೂಡ ಮೇ ಇದ್ದದನ್ನ ಮೇ ನಾಟ್ ಅಂತಲೇ ಕೊಡ್ತಾರೆ, ಮೆಂಟ್ ಅನ್ನೋ ಪದನ ಬಳಕೆ ಮಾಡೋದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಇಷ್ಟು ಹೆಲ್ಪಿಂಗ್ ವರ್ಬ್ಗಳನ್ನು ನೀವು ಚಂದಾಗ ನೆನ್ಪಿಟ್ಕೋಬೇಕು. ಸೊ ಹಂಗಾದ್ರೆ ವೆರಿ ಇಂಪಾರ್ಟೆಂಟ್, ನಿಮ್ಮನ್ನ ಎಕ್ಸಾಮಿನರು ಎಲ್ಲಾದರೂ ನಿಮ್ಮನ್ನ ಫೂಲ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೋದಾದ್ರೆ, ನಮ್ಮನ್ನಾಯ್ತು ಎಲ್ಲೋ ಫೀಲ್ ಮಾಡ್ತಾನೆ ಅಂತ ಅನ್ಸೋದಾದ್ರೆ, KE ಆಯಿತು KPS ಆಯಿತು ಒಂದು ರೂಲನ್ನು ಫಾಲೋ ಮಾಡ್ತಾ ಸ್ನೇಹಿತರೆ. ನನ್ನ ಪ್ರಕಾರ ನಾನು ಕೂಡ ಇದರಲ್ಲಿ ತುಂಬ ಎಕ್ಸಾಮ್ ಕ್ವಶನ್ ಪೇಪರನ್ನು ನೋಡಿದ್ದೀನಿ, ಕೆಲವೊಂದು ಇಂಟರ್ವ್ಯೂಗಳನ್ನು ನೋಡಿದ್ದೀವಿ. ಸೊ KE ಆಗಲಿ KPSC ಆಗಲಿ ಏನು ಹೇಳುತ್ತೆ ಅಂತಂದ್ರೆ ಸೊ ಕ್ವಶನ್ ಪೇಪರ್ನ ಸೆಟ್ ಮಾಡೋದ್ರಲ್ಲಿ ನೀವು ಕ್ವಶನ್ ಪೇಪರ್ನ ಡಿಫಿಕಲ್ಟಿನ ಮಾಡಬೇಡಿ, ತುಂಬ ಈಸಿನೇ ಮಾಡ್ರಿ. ಆದ್ರೆ ಸ್ನೇಹಿತರೆ ಏನು ಹೇಳ್ತಾರಪ್ಪ ಅಂತಂದ್ರೆ ಡಿಫಿಕಲ್ಟಿ ಮಾಡಕ್ಕೆ ಹೋಗ್ಬೇಡ್ರಿ, ಈಸಿ ಮಾಡ್ರಿ, ಆದರೆ ಕನ್ಫ್ಯೂಷನ್ ಮಾಡ್ರಿ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ಸೊ ಸ್ನೇಹಿತರೆ ನಿಮ್ಮನ್ನ
ಕನ್ಫ್ಯೂಷನ್ ಮಾಡ್ತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ಸೊ ಇವೆರಡರಲ್ಲೇ ನಿಮ್ಮನ್ನ ಜಾಸ್ತಿ ಕನ್ಫ್ಯೂಷನ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟಲ್ಲಿ ಇಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಕಂಡು ಬರುವುದಿಲ್ಲ. ಸೊ ನೆನ್ಪಿಡ್ಬಿಡ್ರಿ, ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಕಾಣಿಸೋದಿಲ್ಲ. ಇಟ್ ಮೀನ್ಸ್ ಇರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಇರುತ್ತೆ ಬಟ್ ಏನಾಗಿರ್ತದೆ, ಕಾಣಿಸೋದಿಲ್ಲ, ಹೈಡ್ ಆಗಿರ್ತಾವೆ. ಸೊ ಹೈಡ್ ಆಗಿರ್ತಕ್ಕಂಥದ್ದನ್ನ ಹುಡುಕುವುದೇ ನಿಮ್ಮ ಉದ್ದೇಶ, ಗುರಿ. ಸೊ ಹೈಡ್ ಆಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳನ್ನ ನೀವು ಹುಡುಕಿದ್ರಪ್ಪ ಅಂದ್ರೆ ಕ್ವಶನ್ ವಿಲ್ ಬಿ ವೆರಿ ಈಸಿ ಟು ಆನ್ಸರ್. ಸೊ ಹಂಗಾರೆ ಅಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಯಾವ ರೀತಿಯಾಗಿ ಹೆಲ್ಪಿಂಗ್ ವರ್ಬ್ಗಳು ಇರ್ತಾವೆ ಅಂತ ನೋಡ್ತಾ ಬಂದು ಸ್ನೇಹಿತರೆ. ಸೊ ಹಂಗಾರೆ ಫಸ್ಟ್ ಆಫ್ ಆಲ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸ್ನೇಹಿತರೆ ನೋಡ್ರಿ, ಐ ಆಗಿರ್ಬೋದು, ವಿ ಆಗಿರ್ಬೋದು, ಯು ಆಗಿರ್ಬೋದು, ದೇ ಆಗಿರ್ಬೋದು, ಹಿ ಆಗಿರ್ಬೋದು, ಶಿ ಆಗಿರ್ಬೋದು ಸ್ನೇಹಿತರೆ, ಇಟ್ ಆಗಿರ್ಬೋದು. ಸೊ ಸ್ನೇಹಿತರೆ ನೆನ್ಪಿಟ್ಕೊಳ್ರಿ, ಈ 4 ಪ್ರೊನೌನ್ಗಳ ಮುಂದೆ ಸ್ನೇಹಿತರೆ ಯಾವಾಗಲೂ ಪಾಸಿಟಿವ್ ಸೆನ್ಸಲ್ಲಿ ಪಾಸಿಟಿವ್ ಒಳಗಡೆ ಹೆಲ್ಪಿಂಗ್ ವರ್ಬ್ ಯಾವ್ದಿರ್ತಪ್ಪ ಅಂತಂದ್ರೆ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಇರುತ್ತೆ ಸ್ನೇಹಿತರೆ. ಪಾಸಿಟಿವಲ್ಲಿ ಡೂ ಇರ್ತದೆ. ಹಂಗಾರೆ ಇದ ಏನಾದರೂ ನೆಗೆಟಿವ್ ಅಲ್ಲಿ ಏನಂತ ಕರಿತೀವಿ, ಇದನ್ನು ನಾವೆಂತ ಕರಿತೀವಿ, ಡೂ ಇದ್ದು ಸ್ನೇಹಿತರೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ, ಡೋಂಟ್ ಆಗುತ್ತಾ. ಡೂ ಹೆಲ್ಪಿಂಗ್ ವರ್ಬು ನೆಗೆಟಿವ್ಲಿ ಡೋಂಟ್ ಆಗುತ್ತಾ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆನಪಿಟ್ಕೊಳ್ಳಿ, ಐ, ವಿ, ಯು, ದೇ ಈ 4 ಪ್ರೊನೌನ್ಗಳು ಇತ್ತಪ್ಪ ಅಂತಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬು ಡೂ ಇರುತ್ತೆ, ನೆಗೆಟಿವ್ ಮಾಡಬೇಕಾದ್ರೆ ಡೋಂಟ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ 3 ಜನ ಇದ್ದಾರೆ, ಈ 3 ಜನ ಅಥವಾ 3 ಹೆಲ್ಪಿಂಗ್ ಪ್ರೊನೌನ್ಗಳಲ್ಲಿ ಹಿ, ಶಿ, ಇಟ್ ಏನಾದರೂ ಸಪೋಸ್ ಕ್ವಶನ್ ಅಲ್ಲಿ ಇತ್ತಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ನೋಡಿ, ವರ್ಬಲ್ಲೂ ಕೂಡ ನಾವು ಗಮನಿಸಬಹುದು, ವರ್ಬು ಯಾವಾಗಲೂ ಎಸ್ಸು, ಇ ಎಸ್ಸು ಅಥವಾ ಐ ಎಸ್ ಅನ್ನೋ ಪ್ರತ್ಯಯಗಳಿಂದ ಅದು ವರ್ಬು ಇರ್ತದೆ. ಸೊ ಹಾಗಾಗಿ ಸೊ ಹಿ, ಶಿ, ಇಟ್ ಅಂತ ತಿಳ್ಕೊಂಡ್ಬಿಟ್ರಿ, ಯಾವಾಗಲೂ ಅಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬು ಪಾಸಿಟಿವ್ ಅಲ್ಲಿ ಸ್ನೇಹಿತರೆ ಡಸ್ ಇರುತ್ತೆ, ಪಾಸಿಟಿವ್ ಅಲ್ಲಿ ಡಸ್ ಅನ್ನೋದು ಇರುತ್ತೆ, ಪಾಸಿಟಿವ್ ಅಲ್ಲಿ ಡಸ್ ಇರುತ್ತೆ. ಹಂಗಾರೆ ನೆಗೆಟಿವ್ ಇದ್ದಾಗ ಏನು ಮಾಡ್ತಾ, ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ನೆಗೆಟಿವ್ ಇದ್ದಾಗ ಡಸಂಟ್ ಆಗುತ್ತೆ. ಹಂಗಾರೆ ನೆಗೆಟಿವ್ ಇದ್ದಾಗ ಏನಾಗುತ್ತೆ ಸ್ನೇಹಿತರೆ, ಡಸಂಟ್ ಆಗುತ್ತೆ ನೆಗೆಟಿವ್ ಇದ್ದಾಗ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಗಳು. ಹಂಗಾರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಯಾವ ಥರ ಇರ್ತಾವೆ. ಸೊ ಇಲ್ಲಿ ನೋಡೋ ಸ್ನೇಹಿತರೆ, ಇಲ್ಲೂ ಕೂಡ ಐ, ಯು, ವಿ, ದೇ, ಆಮೇಲೆ ಹಿ, ಶಿ, ಇಟ್. ನೋಡಿ ಸ್ನೇಹಿತರೆ, ಇದರಲ್ಲಿ ಭೇದ ಭಾವನೆ ಇಲ್ಲ. ಎಲ್ಲಾ ರೀತಿಯ ಪ್ರೊನೌನ್ಗಳಿಗೆ ಸ್ನೇಹಿತರೆ ಪಾಸಿಟಿವ್ ಅಲ್ಲಿ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ, ನೆಗೆಟಿವ್ ಅಲ್ಲಿ ಡಿಡಂಟ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳನ್ನ ಸ್ನೇಹಿತರೆ ಬಳಸ್ತೀವಿ. ಸೊ ಪಾಸಿಟಿವ್ ಅಲ್ಲಿ ಡಿಡ್ ಅನ್ನೋದು, ನೆಗೆಟಿವ್ ಅಲ್ಲಿ ಡಿಡಂಟ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳನ್ನ ಸ್ನೇಹಿತರೆ ಬಳಸ್ತಾ ಹೋಗ್ತೀವಿ. ಸೊ ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ಹಂಗಾರೆ 4 ರೂಲ್ಗಳನ್ನ ನೋಡಾಯ್ತು. ಹಂಗಾರೆ ಲಾಸ್ಟ್ ರೂಲ್. ಸೊ ಹಂಗಾರೆ ರೂಲ್ ನಂಬರ್ 5, 100% ಯು ಶುಡ್ ಯೂಸ್ ದೇ ಅನ್ನೋ ಪ್ರೊನೌನ್ ಅನ್ನ ಯೂಸ್ ಮಾಡಬೇಕು. ಹಾಗಾದ್ರೆ ಎಲ್ಲಿ ದೇ ಅನ್ನೋ ಪ್ರೊನೌನ್ ಅನ್ನ ಯೂಸ್ ಮಾಡಬೇಕು ನೋಡ್ರಿ ಸರ್, ಒಂದಿಷ್ಟು ವರ್ಡ್ಸ್ಗಳನ್ನ ಕೊಡ್ತೀನಿ. ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ನಿಮ್ಗೆ ಪ್ರೊನೌನ್ಗಳು ಕನ್ಫ್ಯೂಷನ್ ಆಗ್ತಕ್ಕಂಥ ಪ್ರೊನೌನ್ ಯಾವುದಪ್ಪ, ಪ್ರೊನೌನ್ ಕೊಡೋದಿಲ್ಲ. ಸೊ ಅಂತ ಟೈಮಲ್ಲಿ ಯಾವ ಪ್ರೊನೌನ್ ಅನ್ನ ಯೂಸ್ ಮಾಡಬೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಸಮ್ ಒನ್ ಅಥವಾ ಸಂಬಡಿ, ಆಮೇಲೆ ನೋ ಒನ್ ಅಥವಾ ಸ್ನೇಹಿತರೆ ನೋ ಬಡಿ, ಮತ್ತೆ ಇದನ್ನ ಬಿಟ್ರೆ ಎನಿ ಒನ್ ಅಥವಾ ಸ್ನೇಹಿತರೆ ಎನಿ ಬಡಿ, ಅಥವಾ ಸ್ನೇಹಿತರೆ ನನ್, ಅಥವಾ ಸ್ನೇಹಿತರೆ ದಿಸ್, ಅಥವಾ ಸ್ನೇಹಿತರೆ ನೆನ್ಪಿಟ್ಕೋರಿ ದೀಸ್, ಅಥವಾ ದಿಸ್, ಇಷ್ಟು ಪದಗಳೇನಾದರೂ ಕಂಡು ಬಂತು ಅಂದ್ರೆ ಸ್ನೇಹಿತರೆ, ಕ್ವಶನ್ ಅಲ್ಲಿ ಇಷ್ಟು ಪದಗಳೇನಾದರೂ ನಿಮಗೆ ಕಂಡು ಬರ್ತಪ್ಪ ಅಂತಾರೆ, ನೀವು ಇದಕ್ಕೆ ಕಡ್ಡಾಯವಾಗಿ ಪ್ರೊನೌನ್ಗಳನ್ನ ಯಾವ್ದು ಹೊಡಿಬೇಕಪ್ಪ ಅಂತಂದ್ರೆ ದೇ ಅನ್ನೋ ಪ್ರೊನೌನ್ ಬಳಸಲೇಬೇಕು. ಸೊ ದೇ ಅನ್ನೋ ಪ್ರೊನೌನ್ಗಳು ಬಳಸಲೇಬೇಕು. ಹಂಗಾರೆ ಈಗ ಫಾರ್ ಎಕ್ಸಾಂಪಲ್ someone is coming,
someone is someone is someone is someone is going ಅಂತ ಹಾಕೊಳ್ಳಿ. someone is going to ಮೂವಿ, ಯಾರೋ ಒಬ್ರು ಮೂವಿಗೆ ಹೊಂಟಾರೆ. ಸೊ ಅಂದ್ರ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ದೈತಿ? ಈಸ್ ಐತಿ. ಈಸ್ ಐತಿ. ಹಂಗಾರೆ ಸ್ನೇಹಿತರೆ ಈಸ್ ಪಾಸಿಟಿವ್ ಐತಿ. ಈಸನ್ನ ನಾವು ನೆಗೆಟಿವ್ ಮಾಡ್ಬೇಕಂದ್ರೆ ಈಸಂಟ್ ಆಗುತ್ತೆ. ಹಂಗಾರೆ ನಾವು ಬಳಸ್ತೀವಿ ಈಸಂಟ್. ಈಸಂಟ್. ಹಂಗಾರೆ ಇಲ್ಲಿ ಯಾವ ಪ್ರೊನೌನ್ ಬಳಸ್ತೀವಿ? ಯಾವ್ದು ಬಳಸ್ತೀರಿ? ಸಮ್ಮನ್ ಬಳಸ್ತೀರಾ? ಇಟ್ಸ್ ರಾಂಗ್. ಸಮ್ಮನ್ ಅನ್ನೋದು ಬರೆದ್ರೆ ತಪ್ಪಾಗುತ್ತೆ. ಹಂಗಾರೆ ಸ್ನೇಹಿತರೆ ಇಲ್ಲಿ ಬರ್ತಕ್ಕಂಥ ಪ್ರೊನೌನು ತೆ. ಹಂಗಾರೆ ಈಸಂಟ್ ತೆ ಅನ್ನೋದು ಸರಿಯಾದ ಉತ್ತರ. ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಅದ್ರ ಬಗ್ಗೆ ಒಂಚೂರು ವರಿ ಬೇಕಾಗಿಲ್ಲ ನಿಮಗೆ. ಸೊ ಈ ರೀತಿಯಾಗಿ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿಗೆ ನಾನು ಕೊಡ್ತಕ್ಕಂತಹ ಎಲ್ಲ 5 ಒಂದು ಪಿಲ್ಲರ್ ಆಫ್ ದಿ ಕ್ವಶನ್ ಟ್ಯಾಗ್ ಅಂತ ಹೇಳ್ಬೋದು. ಸೊ ಈ 5 ಪಿಲ್ಲರ್ಸ್ನ ನಿಮ್ಗೆ ಹೇಳ್ತಾ ಹೋಗಿದ್ದೀನಿ ಸ್ನೇಹಿತರೆ. ಇದರ ಬೇಸ್ಡ್ ಆನ್ ನೆಕ್ಸ್ಟ್ ಏನು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಸೊ ಅಲ್ಲಿ ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಒಟ್ಟು ಪಿಲ್ಲರ್ಗಳ ಬಗ್ಗೆ ಅಂದರೆ 5 ರೂಲ್ಸ್ನ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು 3 MCQs ಮತ್ತು ಕೆಲವೊಂದಿಷ್ಟು PYQsನ್ನು ಆ್ಯಡ್ ಮಾಡಿಕೊಂಡು 3 ಕ್ಲಾಸಲ್ಲಿ ನಾನು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. 100% ನೀವು ಇಷ್ಟನ್ನು ಕಲ್ತಿದ್ದೆ ಅದರಲ್ಲಿ 100% ನಿಮಗೆ 1 ಮಾರ್ಕ್ಸು 100% ತೊಗೊಳಕ್ಕೆ ಈಸಿಯಾಗಿ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನೋಡ್ರಿ, ನೆಕ್ಸ್ಟ್ ನಾನು ಕೆಲವೊಂದಿಷ್ಟು ಎಕ್ಸಾಮ್ ಬೇಸ್ಡ್ PYQs ಆಗಿರ್ಬೋದು, MCQs ಆಗಿರ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೆನ್ಪಿಟ್ಕೊಳ್ರಿ, ನಾನು ಜಸ್ಟ್ ಈ 4 ತರಗತಿಗಳನ್ನು ಕ್ವಶನ್ ಟ್ಯಾಗ್ ಮೇಲೆ ಮಾಡಿದ್ದೀನಿ. ಈ 4 ಕ್ವಶನ್ ಟ್ಯಾಗ್ಗಳನ್ನ ಇವನ್ನೇ ಅಷ್ಟೇ ನೋಡಿದ್ರೆ ಸಾಕು ನಿಮಗೆ. ಈಗ ನಿನ್ನೆ ಆಗಿರ್ತಕ್ಕಂಥ HKದಲ್ಲಿ SDA ಅನ್ನೋ ಕ್ವಶನ್ ಪೇಪರ್ ನೋಡ್ರಿ ನೀವು. ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಪಾಸ್ಟ್ ಟೆನ್ಸರ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಆಮೇಲೆ ವಾಪಸ್ ಕ್ವಶನ್ ಟ್ಯಾಗ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಜಸ್ಟ್ ಈ 4 ಕ್ಲಾಸ್ ಕೇಳೋದ್ರಿಂದ ಕ್ವಶನ್ ಟ್ಯಾಗ್ ಒಂದೇ ಒಂದು ಟಾಪಿಕ್ ಬಗ್ಗೆ 4 ಕ್ಲಾಸನ್ನು ನೀವು ಕೇಳಿದ್ದೇ ಆಗಿದ್ರೆ 100% ನೀವು HKದಲ್ಲಿ 3 ಕ್ವಶನ್ನು ಈ ಒಂದೇ ಒಂದು ಟಾಪಿಕ್ ಮೇಲೆ ತೊಗೋಬೋದು. ಯಾಕಂದ್ರೆ ನಾನಿಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ಮಾಡಿದ್ದೀನಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ಮಾಡಿದ್ದೀನಿ, ಮತ್ತು ಕ್ವಶನ್ ಟ್ಯಾಗ್ ಅಂತೂ ವಿಸ್ತಾರವಾಗಿ ನಾವು ನೋಡಿದ್ದೀವಿ. ಹಂಗಾರೆ ಈ 4 ಕ್ಲಾಸ್ ಕೇಳೋದ್ರಿಂದ ನಿಮ್ಗೆ HKದಲ್ಲಿ ಬರ್ತಕ್ಕಂಥ 3 ಕ್ವಶನ್ಸ್ನ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು. ಬೇಕಾದ್ರೆ ಕ್ವಶನ್ ಪೇಪರ್ನ ಹೋಗಿ ನೋಡ್ರಿ ಸ್ನೇಹಿತರೆ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕ್ವಶನ್ ರೈಸ್ ಆಗಿದ್ದಾವೆ. ಸೊ ಕ್ವಶನ್ ಟ್ಯಾಗಲ್ಲಿ ಕ್ವಶನ್ ರೈಸ್ ಆಗಿದ್ದಾವೆ. ಸೊ ಟೆನ್ಸ್ ಬೇಸ್ಡ್ ಕ್ವಶನ್ ರೈಸ್ ಆಗಿದ್ದಾವೆ. ಸೊ ಒಟ್ಟು 3 ಕ್ವಶನ್ಸ್ನ ಈ 4 ಕ್ಲಾಸ್ 30 ಮಿನಿಟ್ಸ್ ಇರುವಂಥ ಈ 4 ಕ್ಲಾಸ್ ಕೇಳೋದ್ರಿಂದ ನೀವು ಅದನ್ನು 3 ಕ್ವಶನ್ಸ್ನ ಆನ್ಸರ್ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಮತ್ತೆ ನನ್ನ ವಿಡಿಯೋಗಳು ನಿಮಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಟಾಪಿಕ್ಕು ಮತ್ತು ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ, ಇದನ್ನು ಬಿಟ್ಟರೆ ಎಕ್ಸಾಮ್ ಪೇಪರ್ ಸೆಟ್ಟೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕ್ವಶನ್ಸ್ ಆಧಾರದ ಮೇಲೆ ನೆಕ್ಸ್ಟ್ ತರಗತಿಯಲ್ಲಿ ಸಿಗ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ತರಗತಿಗಳು ನನ್ನ ವಿಡಿಯೋಸು ನಿಮಗೆ ಥಟ್ ಅಂತ ಸಿಗ್ಬೇಕಂದ್ರೆ ನೀವು ಪಟ್ ಅಂತ ಸಬ್ಸ್ಕ್ರೈಬ್ ಬಟನ್ನ ಒತ್ತಬೇಕು ಸ್ನೇಹಿತರೆ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆಗೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನವಡೇಸು ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಸ್ನೇಹಿತರೆ. ನೀವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಅವ್ರಿಗಿಂತ ಅನ್ನೋದಕ್ಕಿಂತ ಎಕ್ಸಾಮಿನರು ಸೆಟ್ ಮಾಡೋ ಕ್ವಶನ್ ಪೇಪರ್ಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಮಾತ್ರ ನೀವು ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದ್ರೆ ಸಿಗೋಣ ಮತ್ತೆ ನಿಮ್ಮೆಲ್ಲರ ಭೇಟಿ ಮುಂದಿನ ತರಗತಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.